ಕೇಳ್ದಂಗೆ ಹೋಗ್ಬಿಟ್ನಲ್ಲಪ್ಪ. ಅಣ್ಣ 100 ರೂಪಾಯಿ ಕೊಡ. 100 ರೂಪಾಯಿ ನಾನು ಯಾಕೆ ಕೊಡ್ಬೇಕು? ಕೇಳ್ದೆ ಹೋದ ಅಂತ ಬೇಜಾರ್ ಮಾಡ್ಕೊಂಡೆ. ಅಯ್ಯೋ ನಿನ್ನ ಮನೆಕ, ಈಗ ನಾನು ಹೇಳಿದ್ದು ನನ್ನ ಕಷ್ಟ ಕೇಳ್ದಲ್ಲ ಹೋಗ್ಬಿಟ್ನಲ್ಲ ಅಂತ. ಅಷ್ಟನ ಏನಣ್ಣಯ್ಯ? ಲೇ ಆ ಬಾಲಯ್ಯ ಫೋನ್ ಮಾಡಿದ್ದ ಕಣ. ದೊಡ್ಡ ಹಿಂಗೆ ಹೆದ್ರಲ್ಲ, ಇನ್ ಬಾಲೆ ಹಿಂಗೆ ಇದಿರ್ತೀಯ. ಈ ಬಾಲಯ್ಯ ಕಮ್ಮಿ ಅಲ್ಲ ಕಣ, ಒಂದು ಕಾಲದಲ್ಲಿ ಪಿಕ್ ಪ್ಯಾಕೆಟ್ ಮಾಡ್ಕೊಂಡಿದ್ದ, ಈಗ ದೊಡ್ಡ ದರೋಡೆಕೋರ ಆಗಿರ್ತಾನೆ. ಕೊಲೆ ಮಾಡಕ್ ಹೋಗಿರ್ತಲ್ಲ 5 ವರ್ಷದ ಕೆಳಗೆ ಅವನು ಪಿಕ್ ಪ್ಯಾಕೆಟ್ ಆಗಿದ್ದ ಕಣ. ಏ ಇಡಿಯಟ್, ಬೆಳ್ ನೋಡು, ನಾನು ಒಂದ್ ದಿವಸ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೆ. ದಾರಿಲಿ ಬರ್ತಾ ಇದ್ದೆ ಸರ್, ನನ್ ಪರ್ಸ್ ಕಳ್ದೋಯ್ತು ಸರ್. ಪರ್ಸಲ್ಲಿ ಏನಿತ್ರಿ? ನನ್ ದುಡ್ಡು DL ಎಲ್ಲ ಇತ್ತು ಸರ್ ಗಾಡಿದು. ದುಡ್ಡು DL ಎಲ್ಲ ಆಯ್ತು, ಕಳ್ಕೊಂಬಿಟ್ರ, ಕದ್ದು ಬಿಟ್ರ. ಅಯ್ಯಯ್ಯೋ, ದರಿದ್ರ ಜನ. ಒಂಚೂರು ಬುದ್ಧಿನ ಇಲ್ವಲ್ರಿ ಅವ್ರಿಗೆ? ದುಡ್ಕಂತಿನ ಕೇಳ್ರಿ ರೋಗ ಅವ್ರಿಗೆ. ಕಳ್ತನ ಕಳ್ತನ ಕಳ್ತನ, ಯಾವ ಪೇಪರ್ ನೋಡಿ ಹೆಡ್ಲೈನೇ ಕಳ್ತನ, ಟಿವಿನಲ್ಲಿ ನೋಡಿ ಕಳ್ತನ, ಅದ್ರ ಬಗ್ಗೆನೇ ಬರ್ತಾ ಇರ್ತಲ್ರಿ. ನೀವು ನೋಡಿದ್ರೆ ನನ್ಗೆ ಅಯ್ಯೋ ಅನ್ನಿಸ್ತಾ ಇದೆಪ್ಪ. ಏನ್ ಮಾಡ್ಲಿ? ತೋಳಿ, ಬೇಜಾರು ಮಾಡ್ಕೋಬೇಡಿ, ಜೀವನದಲ್ಲಿ ಈ ತರ ಎಲ್ಲ ಆಗುತ್ತೆ. ಕಾಫಿ ಕೊಡ್ಕೊಳ್ಳಿ ನೀವು. ಏನ್ ಒಳ್ಳೆ ಮನ್ಸು. ಇಂತ ಜನ ಇದಾರಲ್ಲ. ಹೆಂಗ್ರಿ ಗೊತ್ತು? ವಾತಾವರಣ ನೋಡಿದ್ರೆ ಗೊತ್ತಾಗ್ತಾ ಇದೆ. ಯಾರ್ದೋ ಇವ್ರದ ಪರ್ಸೋಗಿರೋದು? ಪಾಪ ಅವ್ರದೇಪ್ಪ. ಪೊಲೀಸಪ್ಪ, ನನ್ಗೆ ಯಾಕೋ ಈ ಬ್ಲಾಕ್ ಕ್ಲಾತ್ ಮೇಲೆ ಡೌಟು. ನನ್ನ ಮೇಲೆ ಅನುಮಾನನ? ಹೌದಾ? ಅಲ್ಲ, ನಿನ್ಗೇನ್ ಮಾನ ಮರ್ಯಾದೆ ಏನು ಇಲ್ವಾ? ನನ್ನ ವಯಸ್ಕಾರು ಬೆಲೆ ಕೊಡೋದು ಬೇಡವಾ? ನಾನ್ ಕಳ್ಳದ ತರ ಕಾಣ್ತೀನ ನಿನ್ಗೆ? ನೋಡು, ಯಾವ ಆಂಗಲ್ ಅಲ್ಲಿ ನಿನ್ನ ಕಳ್ಳದ ತರ ಕಾಣ್ತೀನಿ ನೋಡು. ಅಂತೀನಾ? ಯಾವ ಆಂಗಲ್ ಕಾಣಲ್ಲ, ಕಾಮುಕ. ನನ್ನ ಕರಿ ಮುಖ ನೋಡಿ ಕಾಮುಕ ಅಂತ್ಯ? ನೋಡಿ ಪೊಲೀಸಪ್ಪ, ನಾನು ಶಾರ್ಟ್ ಆಗಿ ಹೇಳಿದ್ದು, ಕಣ್ಣ ಮುಚ್ಕೊಂಡ್ರು ಕಳ್ಳನೆ ಅಂತ. ಇವೆಲ್ಲ ಚೆನ್ನಾಗಿರಲ್ಲ ನೋಡು. ಆಮೇಲೆ ನನ್ಗೆ ಯಾಕೋ ಇವನ ಮೇಲೆ ಡೌಟ್ ಪೊಲೀಸಪ್ಪ. ನಾನು ಯಾರು? ಮೂಡಿಗೆರ ಚಿರ್ತ ಹೇರ್ಕೆ ಮಾಡಗೌಡ್ರು ಮೊಮ್ಮಗ. ಎದ್ರೆ ಚಂದ ಬಿದ್ರ ಸೀರಿಯಲ್ ಹೀರೋ ನಟ ಭಯಂಕರ ಪರಮೇಶ್ವರಮ್ಮ ನಾನು. ನಾನ್ ನೋಡಿ ತರ್ಸಿರಲ್ಲ. ಮತ್ತೆ ನಾನು ಕಳ್ಳನಾ? ನಾನು ಕಳ್ಳನಾ? ನಂಬಕ್ಕಾಗಲ್ವಾ? ಅದೇ ಚೆಕ್ ಮಾಡಿಪ್ಪ ನೀವು. ಚೆಕ್ ಮಾಡಿ ಒಂದ್ ನಿಮಿಷ. ಏನ್ರಿ ಚೆಕ್ ಮಾಡಿ ಅದ್ರ ಕಿತ್ಲು ಕೊಡ್ತೀರಾ? ನೋಡಿ ನನ್ನ ಹತ್ರ ಇದೆಯಾ ಇಲ್ಲ ತಾನೆ? ಈ ಮಷಿನ್ ಚೆಕ್ ಮಾಡಿ ಮಾಡ್ಕೊಳ್ಳಿ. ನೋಡಿ ಸರ್, DL ಸಂಪರ್ಸಿದೆಯೇ ನೋಡ್ಕೊಳ್ಳಿ ಸ್ವಾಮಿ. ಇದೆ ಇಲ್ಲಿದೆ. ಎಂತ ಕಳ್ಳನ್ ಮಗ ಪೊಲೀಸ್ ಕದೀತಾನೆ ಅಂದ್ರೆ ಕರ್ನಾಟಕ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ಬಿಟ್ಟು ಇವನ್ 10 ರೂಪಾಯಿ ಟೀ ಕೊಡೋದೇನು? ಫುಲ್ ಮೇಲ್ಸ್ ಕೊಟ್ಬಿಡಿ ಅವನಿಗೆ. ಈಗೇನ್ ಮಾಡೋದು? ನನ್ನ ಕತೆ ಮುಗಿಯುತ್ತಷ್ಟೇ. ಏನಾದ್ರೂ ಮಾಡ್ಲೇಬೇಕಣ್ಣಯ್ಯ. ಮಾಡ್ಲೇಬೇಕಣ್ಣ, ಬದುಕ್ಬೇಕು ಅಂದ್ರೆ ಮಾಡ್ಲೇಬೇಕು. ಆದ್ರೆ ನಿಮ್ಮ ಸಾಥ್ ಬೇಕು. ನಾನೇನ್ ಮಾಡ್ಬೇಕು? ಹೇಳ್ತೀನಿ ಕೆಲ. ನಿನಗೆ 100 ರೂಪಾಯಿ ಬೇಡವೇನಾ? ಬೇಕು. ಫೆಬ್ರವರಿ 31ನೇ ತಾರೀಕು ಕೇಳ್ಕೊಡಿ, ನಾನು ಹೇಳ್ತೀನಿ. ಪ್ರಶಾಂತ, ಏನ್ ದರಿದ್ರನ ಇದ್ರು ನೋಡ. ಇನ್ನೊಂದು ಪರ್ಸು ಖಾಲಿ. ಅಯ್ಯ, ಅಲ್ಲ ಕಣ, ಈ ದುಡ್ಡಲ್ಲಿ ನಾವೇನ ಮಾಡಕ್ಕಾಗುತ್ತೆ? ಅಣ್ಣ, ಮುಂಚೆ ನಾವು ತುಂಬಾ ಜನ ಇದ್ವಿ, ಆದ್ರೆ ಈಗ ನಾವಿಬ್ರೇ. ಅದಕ್ಕೆ ವೇಕೆನ್ಸಿ ಫಿಲಪ್ ಮಾಡೋಕೆ ಯಾವ್ದಾದ್ರು ಒಳ್ಳೆ ಕಣ್ಣು ಹಿಡ್ಕೊಂಡ್ ಬನ್ನಿ. ಕಣ, ನಾನ್ ಜೈಲ್ಗೆ ಹೋಗಕ್ ಮುಂಚೆ 12 ಜನ ಇದ್ರು. 12 ದಿಕ್ಕಿಂದನೂ ದುಡ್ಡು ಬರ್ತಾ ಇತ್ತು. ಡೈಲಿ 50,000ದಿಂದ 1 ಲಕ್ಷ ರೂಪಾಯಿ ಕಲೆಕ್ಷನ್ ಆಗೋದು. ಈಗ ಬೇರೆ ನೋಡಿ, ಚಿಲ್ಡ್ರ ಕಾಸು ಇಟ್ಕೊಂಡು ಏನ್ ಮಾಡೋದು ನಾವು? ಲೇ, ಪೊಲೀಸ್ ಅವ್ರ ತಗ್ಲಕಂದ್ರೆ ಮಾಮೂಲಿ ಕೊಡ್ಬೇಕ ನಂಗ್ಲು. ಅಣ್ಣ, ಅದಕ್ಕೆ ನಾನು ಹೇಳ್ತಾ ಇರೋದು ಯಾವ್ದಾದ್ರು ಒಳ್ಳೆ ಕಣ್ಣು ಹಿಡ್ಕೊಂಡ್ ಬನ್ನಿ ಅಂತ. ಕರ್ಮ ಅಂತ ನಂಬಿಕೆ ಯಾರಪ್ಪ ಸಿಗ್ತಾರಲ್ಲಿ? ಅಣ್ಣ ನಮಸ್ಕಾರ. ಎವ್ರನ್ನು ನಾನು ಸೂರಿ, ಜನ ಎಲ್ಲ ನನ್ನ ಸರ್ಕಲ್ ಸೂರಿ ಅಂತ ಕರೀತಾರೆ. ನಿಮ್ ಹತ್ರ ಏನಾದ್ರು ಕೆಲಸ ಸಿಗುತ್ತಾ ಅಂತ ಬಂದೆ. ಕೆಲ್ಸನಾ? ಏನ್ ಕೆಲಸ ಮಾಡ್ತೀಯ ನೀನು? ಚಿಲ್ರೆ ಪಲ್ರೆ ಕೆಲಸ ಮಾಡ್ತೀನಣ್ಣ. ಚಿಲ್ರೆ ಪಲ್ರೆ ಕೆಲಸ? ಅದೇ ಏನ್ ಮಾಡ್ತೀಯ ಬಗಳಲು? ಪಿಕ್ ಪ್ಯಾಕೆಟ್ ಅಣ್ಣ. ಒಂದ್ಸರಿ ಏನಾಯ್ತು ಗೊತ್ತಾ? ಒಬ್ಬ ಮನುಷ್ಯ ನಿಂತಿದ್ದ, ಹೋಗಿ ಪಿಕ್ ಪ್ಯಾಕೆಟ್ ಮಾಡ್ದೆ. ನೋಡ್ತೀನಿ ಅವ್ನ್ ಮುಪ್ತಿಲಿರೋ ಪೊಲೀಸು ಹಿಡ್ಕೊಂಡು ಹಿಗ್ಗ ಮುಗ್ಗ ಹೊಡೆದಾಕ್ಬಿಟ್ಟ. ಅವತ್ತಿಂದ ಭಯ ಬಂದ್ಬಿಟ್ಟು ಕೆಲಸ ಬಿಟ್ಬಿಟ್ಟೆ ಅಣ್ಣ. ಪೊಲೀಸ್ನವ್ರು ಮಫ್ತಿಲಿದ್ರು ಕಂಡಿಡ್ಬೇಕು. ಅವ್ರು ಹೇರ್ ಕಟ್ ನೋಡು, ಸುಮ್ನೆ ಡೌನ್ ಲುಕ್ ಕೊಡು, ಶೂ ನೋಡು, ಗೊತ್ತಾಗ್ಬಿಡ್ತದ ನಿನಗೆ. ಗೊತ್ತಾಗಿಲ್ಲ ಅಣ್ಣ, ನೀವು ನನ್ಗೆ ಚೆನ್ನಾಗಿ ಟ್ರೈನಿಂಗ್ ಕೊಟ್ರೆ ದಿನಕ್ಕೆ 1000 ರೂಪಾಯಿ ಕದ್ದು ತಂದು ಕೊಡ್ತೀನಿ. ಅದೇನ್ ಕದಿತೀವೋ ಬಿಡ್ತೀವೋ ನನಗ್ ಗೊತ್ತಿಲ್ಲ.
ತಿಂಗಳಿಗೆ 5,000 ರೂಪಾಯಿ ಸಂಬಳ ಕೊಡ್ತೀನಿ. ಕದ್ದಿದ್ದ ದುಡ್ಡಲ್ಲಿ 10% ಕಮಿಷನ್ ಕೊಡ್ತೀನಿ. ಥ್ಯಾಂಕ್ಸ್ ಅಣ್ಣ. ಏಯ್, ಸಿಕ್ ಬೀಳ್ದಂಗೆ ಹೆಂಗ್ ಕದಿಯೋದು ಗೊತ್ತೇನೋ ನಿನಗೆ? ಹೆಂಗಣ್ಣ? ಗೊತ್ತಾಯ್ತಣ್ಣ. ಈಗ ಬಸ್ ಸ್ಟ್ಯಾಂಡ್ ಹತ್ರ ಕದಿತಿದೀವಿ ಅಂದ್ರೆ ಅವ್ನ್ ಗಮನ ಆ ಕಡೆ ಇರೋ ಹೊತ್ತಿಗೆ ಪರ್ಸನ್ನ ಕದ್ಬಿಟ್ಟು ನಮ್ ಕಡೆಯವ್ರಿಗೆ ಕೊಟ್ಟು ಕಳಿಸ್ಬಿಡ್ಬೇಕು. ಆಮೇಲೆ ನಾವೇ ಕಳ್ಳ 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 ಅಂತ ಕಿರ್ಸ್ಬೇಕಲ್ಲ ಅಣ್ಣ? ಶಬಾಷ್, ಬಹಳ ಚುರುಕಾಗಿದ್ಯಾ ಕಣ ನೀನಲ್ಲಿ. ನೀನು ಉಗಾಂಡ ಕಾಡ್ಬೋದ್ರು ಬದುಕ್ತೀಯ. ಹೋಗ್, ಇವತ್ತಿಂದ ನೀನು ನನ್ನ ಲೆಫ್ಟ್ ಹ್ಯಾಂಡ್, ರೈಟ್ ಹ್ಯಾಂಡ್ ಇವನು. ಗೊತ್ತಾಯ್ತಾ? ಎಲ್ಲ ನಿಮ್ ದಯ ಅಣ್ಣ. ನೋಡು, ಒಂದ್ ಮಾತು ಜ್ಞಾಪಕ ಇಟ್ಕೊ. ಅಕಸ್ಮಾತ್ ನೀನ್ ತಗಲಾಕಂಡ್ರೆ ಮೂಗು ತರ ಆಕ್ಟ್ ಮಾಡ್ಬಿಡು. ಬಾಯ್ ಬಿಟ್ಟೆ ಅನ್ಕೋ, ನನ್ನ ಹೆಸರು ಮಾತ್ರ ಎಲ್ಲೂ ತರಬಾರ್ದು. ಯಾರ ಕಡೆನೂ ಅಂತಾನು ಗೊತ್ತಾಗಬಾರ್ದು. ಗೊತ್ತಾಯ್ತಾ? ಪ್ರಶಾಂತ, ಅವನ ಅದೇ ಮೇಲೆ 1,000 ರೂಪಾಯಿ ಹಾಕೋ. ಆಯ್ತಣ್ಣ. ಏಯ್, ಹೋಗಿ ಯಾವ್ದಾದ್ರು ಪ್ಯಾಕೆಟ್ ಹೊಡ್ಕೊಂಡ್ ಬರೋ. ನೋಡಪ್ಪ ಸರ್ಕಲ್ ಸೂರ್ಯ, ನಾನು ಹೇಳೋದನ್ನ ಗಮನ ಇಟ್ಕೊಳ್ಳು. ನೀನು ಕಳ್ಳತನ ಮಾಡಬೇಕಾಗಿರೋದು ರಾಜಕಾರಣಿಗಳ ಹತ್ರ, ದುಡ್ಡಿರೋವ್ರ ಹತ್ರ. ಗೊತ್ತಾಯ್ತಾ? ಅದು ಬಿಟ್ಬಿಟ್ಟು ಸ್ಟೂಡೆಂಟ್ಸ್ ಹತ್ರ ಎಲ್ಲ ಕದಿಯಕ್ಕೆ ಹೋಗ್ಬೇಡ. ಪಾಪ ಪ್ಯಾಕೆಟ್ ಮನಿ తీసుకొని ಬಂದಿರ್ತಾರೆ, ಗರ್ಲ್ ಫ್ರೆಂಡ್ ಜೊತೆ ಹೋಟ್ಲು ಅಲ್ಲಿ ಇಲ್ಲಿ ಹೋಗ್ತಾ ಇರ್ತಾರೆ. ಅವ್ರು ಯಾಕೆ ತೊಂದರೆ ಕೊಡೋದು? ಏನಂತೀಯ? ಅಣ್ಣ, ಮೊನ್ನೆ ನಮ್ಮೂರ್ ಜಾತ್ರೆಗೆ ಮಂತ್ರಿಗಳು ಬಂದಿದ್ರು. ಇನ್ನೇನು ಜಾತ್ರೆ ಹೊರಡ್ಬೇಕು ಅನ್ನೋ ಟೈಮಲ್ಲಿ ಯಾವನೋ ಮಂತ್ರಿಗಳಿಗೆ ಯಾಮಾರಿಸಿ ಅವ್ರ ಚೈನನ್ನ 1.5 ಲಕ್ಷ ದುಡ್ಡನ್ನ ಹೊಡ್ಕೊಂಡು ಹೋಗ್ಬಿಟ್ಟ. ಏಯ್, ಆ ಧೈರ್ಯ ಇನ್ಯಾರ್ದು ಇರುತ್ತೆ? ಅವನು ನಮ್ಮವನೇ ಕಣ. ದುಡ್ಡು ಹೊಡ್ಕಂಡ, ಚೈನು ಹೊಡ್ಕಂಡ, ನನ್ಗೂ ಉಂಡೆ ನಾಮ ಇಟ್ಬಿಟ್ಟು ಶಿವಮೊಗ್ಗ ಹೊರಟೋದು. ಅಣ್ಣ, ಅದಕ್ಕೆ ನಾನು ಹೇಳ್ತಾ ಇರೋದು, ನಂಬಿಕಸ್ಥರನ್ನ ಕೆಲ್ಸಕ್ಕೆ ಇಟ್ಕೋಬೇಕು ಅಂತ. ನಿನ್ ಬಾಯಿಗೆ ಮಣ್ಣಾಕಲ್ಲ. ನನಗೆ ಬುದ್ಧಿ ಹೇಳಕ್ ಬರ್ತೀನಿ ನಿನ್ನಲ್ಲಿ. ಸುಮ್ನೆ ನಿಂತ್ಕೊಳ್ಳಲ್ಲೇ. ಅಂತಲ್ಲಿ ಏನಂಗ್ ಕೊರಿತಾ ಇದೆ. ನನ್ನ ಮಗ ಪರ್ಮಂಗ್ ಹೆಂಗಾರು ಬುದ್ಧಿ ಕಲಿಸ್ಬೇಕು. ನನ್ನೇ ಜೈಲು ಕಳಿಸ್ಬಿಟ್ನಲ್ಲ ಅವನು. ಏನಣ್ಣ ನೀವ್ ಹೇಳ್ತಿರೋದು? ನಿಮ್ಮನ್ನ ಜೈಲಿಗೆ ಕಳ್ಸೋದ್ನ? ಯಾರಣ್ಣ ಅದು? ಅವ್ನು ಎಲ್ಲೇ ಇರ್ಲಿ, ಅವನಿಗೊಂದು ಗತಿ ಕಾಣಿಸ್ಬಿಡೋಣ. ಸುಮ್ಮನೆ ನಿಂತ್ಕೊಳ್ಳೋ. 5 ವರ್ಷ ಕಳ್ಸವನು ಅವ್ನು ನನ್ನ ಜೈಲ್ಗೆ. ಅದಕ್ಕೆ ಸರಿಯಾಗಿ ಅವನು ಪಾಠ ಕಲಿಸ್ಬೇಕು. ನಾನು ಸೇರ್ ತೀರ್ಸ್ಕೋಬೇಕು. ಗೊತ್ತಾ? ಅವನ್ನ ಲಾಕ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ತದಕ್ಬಿಟ್ರೆ ಹೆಂಗೆ? ವರ್ಕೌಟ್ ಆಗಲ್ಲ. ಬೇರೆ ಬೇರೆ ಏನಾದ್ರು ಐಡಿಯಾ ಕೊಟ್ಟು. ಅಣ್ಣ, ಹಿಂಗ್ ಮಾಡಿದ್ರೆ ಹೆಂಗೆ? ಹೆಂಗೆ? ಅವ್ರ ಮನೆಯವರೆಲ್ಲರಿಗೂ ಒಂದು ಖುಷಿ ಕೊಟ್ಬಿಟ್ರೆ. ಏನ್ ಐಡಿಯಾ ಕೊಟ್ಬಿಟ್ರೆ? ಒಂದು ಮಾಡ ಕೆಲ್ಸದಲ್ಲೂ ಸ್ವಲ್ಪ ಥ್ರಿಲ್ ಇರ್ಬೇಕು. ವಿಷ ಕೊಟ್ಬಿಟ್ರೆ ಒಂದೇ ಸರಿ ಸತ್ತೋಗ್ಬಿಡ್ತಾರೆ, ಏನು ಥ್ರಿಲ್ ಸಿಗಲ್ಲ. ಅವರು ದಿನ ದಿನ ಸಾಯ್ತಾ ಇರ್ಬೇಕು, ಅದನ್ನ ನೋಡಿ ನಾವು ಮಜಾ ತಗಂತಾ ಇರ್ಬೇಕು. ನಿನ್ನ ಪಂಚವಾರ್ಷಿಕ ಯೋಜನೆ ನನಗೆ ಬೇಡಪ್ಪ. ನನ್ ಬಲಗೈ ಹೇಳಿದ್ದೆ ಕರೆಕ್ಟ್. ಒಂದ್ ಕೆಲಸ ಮಾಡೋಣ ಕಂಡ್ರು, ಸನ್ಯಾಸಿ ತರ ವೇಷ ಹಾಕೊಂಡೋಗಿ ಅವ್ರಿಗೆ ತೀರ್ಥದಲ್ಲಿ ವಿಷ ಕುಡಿಸ್ಬಿಡೋಣ. ಏನಂತೀರ? ಇವನಕ್ಕ ಕರೆಂಟ್ ಹೊಡೆದವ್ ನಮ್ಗೆ ನಿಂತವನ. ಏನಾಯ್ತು ನಿನ್ಗೆ? ಏನಿಲ್ಲ ಅಣ್ಣಯ್ಯ, ನಿಮ್ ಡಿಸಿಷನ್ ಕರೆಕ್ಟ್. ಅವ್ರಿಗೆ ತಿಥಿ ಮಾಡ್ಬಿಡ. ನೀನು ಮಾಡ್ಬೇಡ ತಿಥಿನ. ನಾವು ಬರೀ ತೀರ್ಥ ಉಯ್ಯೋಣ, ತಿಥಿ ಅವ್ರು ಮಾಡ್ಕೊಳ್ತಾರೆ. ಬರ್ರಿ ಬರ್ರಿ ಸಾಮರ, ಬರ್ರಿ 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 ಇದಮನಿ, ಬರ್ರಿ ಬರ್ರಿ. ಪರಮಾವರ, ಪರಮಾವರ, ಸಾಮಾರ್ ಬಂದಾರ, ಬರ್ರಿ ಪರಮಾವರ. ಏನಾಯ್ತು? ಅವ್ರಿಗೇನಾಗಿಲ್ರಿ, ನೀವು ನಮ್ಮ ಮನಿಗ್ ಬಂದ್ರಲ್ಲ, ನಮಗ್ ಬಹಳ ಖುಷಿ ಆಯ್ತು. ನಮಗೂ ಸಂತೋಷವಾಯ್ತು. ಸ್ವಾಮಿ, ನನ್ಗೆ ಇದುವರೆಗೂ ಒಂದ್ ಮದ್ವೆನೂ ಆಗಿಲ್ಲ. ದಯವಿಟ್ಟು ನನಗೆ ಒಂದಾದ್ರೂ ಮದ್ವೆ ಆಗೋ ತರ ಆಶೀರ್ವಾದ ಮಾಡಿ. ಮಗು ಆಗೋ ಚಾನ್ಸ್ ಇದೆಯಾ? ಅವಳೇ ಒಂದು ಮಗು. ನಾವು ಎಲ್ಲಾ ದೇವಸ್ಥಾನಗಳನ್ನು, ಪುಣ್ಯಕ್ಷೇತ್ರಗಳನ್ನು ಸುತ್ಕೊಂಡು ಬಂದಿದ್ದೀವಿ. ಅಲ್ಲಿಂದ ತೀರ್ಥವನ್ನು ತಂದಿದ್ದೀವಿ. ಅದನ್ನು ಸ್ವೀಕರಿಸಿ, ನಿಮ್ಗೆ ಒಳ್ಳೇದಾಗುತ್ತೆ. ಯಾಕಪ್ಪ, ಮತ್ತೇನಾಯ್ತು? ಅದು ಗುರುಗಳೇ, ನೀವು ಹಿಮಾಲಯಕ್ಕೆ ಹೋದಾಗ ಒಂದ್ ದೇವ್ರ ದರ್ಶನ ಮಾಡಿದ್ರಲ್ಲ, ಹೌದು. ಆ ದೇವ್ರ ದರ್ಶನ ನಂಗೆ ಇಲ್ಲೇ ಆಗ್ಬಿಡ್ತು. ಪುಣ್ಯವಂತ ಕಣಪ್ಪ ನೀನು. ಆ ತೀರ್ಥವನ್ನು ಅವ್ರಿಗೆ ಕೊಡು. ತೂಕ ಇದೆ. ಸ್ವಾಮಿಗಳೇ, ನಮ್ಗೋಸ್ಕರ ನೀವು ಈ ತೀರ್ಥ ಕೊಟ್ಟಿದ್ದೀರಾ, ಅಂದ್ಮೇಲೆ ನಿಮ್ಗೋಸ್ಕರ ನಾವೇನಾದ್ರು ಕೊಡ್ಲೇಬೇಕಲ್ವಾ? ತಗೊಳ್ಳಿ, ಇದು ಜೇನುತುಪ್ಪ ಮಡಿಕೇರಿಯಿಂದ ತಂದಿದ್ದು. ಒಳ್ಳೆಯದಾಗಲಿ. ಗುರುಗಳೇ, ಇದನ್ನ ಹಾಕೊಂಬಿಡಣ? ಬೇಡ ಶಿಷ್ಯ, ನಾವು ಸಾರ್ವಜನಿಕವಾಗಿ ಏನನ್ನೂ ತೆಗೆದುಕೊಳ್ಳುವುದಿಲ್ಲ. ನಾವು ನಮ್ಮ ಆಶ್ರಮಕ್ಕೆ ಹೋಗಿ ವಿಳ್ಳೆಯದೆಲೆ ಮೇಲೆ ಜೇನುತುಪ್ಪವನ್ನು ಸುರಿದು ಚೆನ್ನಾಗಿ ನೆಕ್ಕಿ ಬಿಡೋಣ. ಅಪ್ಪಣೆ ಗುರುಗಳೇ. ಗುರುಗಳೇ, ವೀಳ್ಯದೆಲೆ ಮೇಲೆ ಅಮೃತದಂತ ಜೇನುತುಪ್ಪ ಹಾಕಿದ್ದೀನಿ, ಸೇವಿಸೋಣವೇ? ನೆಕ್ಕಪ್ಪ, ತಡ್ಕೊಳಕಾಯ್ತಿಲ್ಲ. ಬೋಣಿ ಅಂತೂ ಆಗಿಲ್ಲ, ಇದನ್ನ ನೆಕ್ಕಣ.
ಅಂತೂ ಅವ್ರು ಕದ್ದಿದ್ ಬಂಗಾರನ ಬಚ್ಚಿಟ್ಟಿದ್ದಾಯ್ತು. ಈಗ ನಾನು ಹೆಂಗ್ ಸೇಫ್ ಆಗೋದು? ವೇರ್ ಮೈಂಡ್ ದೇರ್ ರೋಡ್, ಸ್ವಲ್ಪ ಬುದ್ಧಿ ಅಲ್ಪ ಸಾದಿ. ಈ ಹಗ್ಗನ ನಾನೇ ಕಟ್ಕೊಂಡು ಯಾರೋ ಬಂದು ನಂಗೆ ಹೊಡೆದು ಕಟ್ಟಿದ್ರು ಅಂದ್ರೆ ಹೆಂಗೆ ನಂಬಿಡ್ತಾರೆ ಬಾಕ್ರ ನನ್ನ ಮಕ್ಕಳು. ಗುರುಗಳೇ ಗುರುಗಳೇ ಅಯ್ಯೋ ತಲೆ ಜಿಮ್ ಅಂತ ಇದ್ದಲ್ಲ, ಏನದು ನೋಡಿಲಿ ಏನಾಗಿದೆ ಅಂತ. ಅಯ್ಯೋ ಒಡವೆಗಳನ್ನೆಲ್ಲ ಯಾರೋ ದೆಪ್ಕೊಂಡು ಹೋಗ್ಬಿಟ್ಟವ್ರಲ್ಲ, ಅವನೆಲ್ಲ ಎಡಗೈ. ಗೊತ್ತಿಲ್ಲ ಗುರುಗಳೇ, ಬನ್ನಿ ನೋಡೋಣ. ಅಯ್ಯೋ ನಡಿಯೋ. ಅಯ್ಯೋ ಇವನಿಗೆ ಆಯ್ತುಲ್ಲ, ಕಟ್ಬಿಚ್ಚು. ಏನಾಯ್ತು? ಅಣ್ಣ ಆ? ಯಾರೋ ಬಂದ್ರು, ಹಿಗ್ಗ ಮುಗ್ಗ ಹೊಡೆದ್ರು, ನನ್ನ ಹತ್ರ ಇದ್ದಿದ್ ಮೊಬೈಲ್ ಉಂಗ್ರ ಎಲ್ಲ ಕಿತ್ಕೊಂಡೋದ್ರು. ಅಷ್ಟೇ ಅಲ್ಲ ಅಣ್ಣ, ನನ್ ಗರ್ಲ್ ಫ್ರೆಂಡ್ ಅವಳ ನೆನ್ಪಿಗೋಸ್ಕರ ಕಟ್ಟಿದ್ ರಿಬ್ಬನ್ನು ಬಿಟ್ಟಿಲ್ಲ, ಅದನ್ನು ತಗೊಂಡೋದ್ರು. ಅಷ್ಟೇ ಅಲ್ಲದೆ ನಿಮ್ ಅಡ್ಗಲ್ಲಿರೋ ಏನೇನೋ ವಸ್ತುಗಳನ್ನೆಲ್ಲ ಎತ್ಕೊಂಡೋದ್ರಣ್ಣ. ಏನು ಕರ್ಮಾನ ಇದಲ್ಲ, ಕಷ್ಟಪಟ್ಟು ಹೊಡ್ಕೊಂಡ್ ಬಂದಿದ್ದ ಒಡವೆನೆಲ್ಲ ತಗೊಂಡೋಗ್ಬಿಟ್ಟಿದಾರಲ್ಲ ಅವರು. ನನಗೆ ಯಾಕೋ ಅನುಮಾನ ಕಣೋ, ಆ ಪರ್ಮನ್ ಮನೆಗೆ ಹೋಗಿದ್ವಲ್ಲ, ಅವರು ನಮ್ಗೆ ಜೇನುತುಪ್ಪ ಕೊಟ್ಟು ಯಾಮಾರಿಸ್ಬಿಟ್ಟವ್ರೆ. ಏನಂತೀಯ? ಕರೆಕ್ಟ್ ಅಣ್ಣ. ಆದ್ರೆ ನಾವು ಕೊಟ್ಟಿರೋ ತೀರ್ಥ ಅವ್ರು ಕುಡಿದಿದಾರೋ ಇಲ್ವೋ? ಆಹಾ, ಅದು ವಿಷಯ. ಸರ್ಕಲ್ಲು, ಅಣ್ಣ ನೀನೀಗ ಒಂದ್ ಕೆಲಸ ಮಾಡ್ಬೇಕು. ಹೇಳಣ್ಣ. ಸೀದಾ ಪರ್ಮನ್ ಮನೆ ಹತ್ರ ಹೋಗು, ದೂರದಲ್ಲೇ ನಿಂತ್ಕೊಂಡು ನೋಡು. ಎಷ್ಟು ಜನ ಸತ್ತವ್ರೆ ಎಷ್ಟು ಜನ ಬದುಕೋರೆ ಗೊತ್ತಾಗತ್ತೆ. ಹತ್ರ ಹೋಗ್ಬೇಡ ಕಣು, ಎಲ್ಲಾ ಚಾನಲ್ನವರು ಕ್ಯಾಮ್ರಾ ಇಟ್ಕೊಂಡೇ ನಿಂತಿರ್ತಾರೆ. ಆಮೇಲೆ ನೀನ್ ಕ್ಯಾಮ್ರಾ ಕಾಣಿಸ್ಕೊಳ್ಳೋದು, ಪೊಲೀಸ್ ಅವ್ರು ನಿನ್ ಗುರ್ತಿಡಿಯೋದು, ಎತ್ತಾಕೊಂಡು ಹೋಗೋದು, ಇವೆಲ್ಲ ಆಗೋದು ಬೇಡ, ಗೊತ್ತಾಯ್ತಾ? ಆಯ್ತಣ್ಣ. ಹೋಗು. ಮಂಜು ಇಷ್ಟೊಂದು ಬಂಗಾರ ಕೊಡ್ವೇನು? ನಾನೀಗ ಬಂಗಾರದ ಮನುಷ್ಯ. ಒಂದ್ ಕೆಲಸ ಮಾಡೋಣ, ನೀನ್ ನಾದಸ್ವರದ ಬದ್ಲಿಗೆ ಇದ್ರಲ್ಲಿರೋ ಬಂಗಾರನ ತಗೊಂಡ್ಬಿಡು. ಒಂದ್ ತಾಳಿ ಸರ ಇದೆ, ಅದನ್ನು ಇಟ್ಕ. ಅದ್ ಮಾತ್ರ ನನ್ಗಿರ್ಲಿ, ಬಿಟ್ಟಿಯಾಗಿ ಬಂಗಾರ ನಂಗ್ ಕೊಡಾಕತ್ತಿ ಅಂದ್ರ ಇದು ಕದ್ದಿದ್ ಮಾಲ ಇರ್ಬೇಕು. ಮಂಜು ನಿಜ ಹೇಳೋ ಎಲ್ ಸಿಗ್ತಿದಲ್ಲ? ಅಯ್ಯೋ ಅದೆಲ್ಲ ಬಿಡು. ಅಣಯ್ಯ ಅಣಯ್ಯ, ಹೆಂಗನಾ? ವೆರಿ ಗುಡ್ ಕಣ. ಏನನ್ನವನ? ಮನೇಲಿರೋರೆಲ್ಲ ಬದುಕಿದಾರ ಸತ್ತಿದಾರ ನೋಡ್ಕೊಂಬ ಅಂದ. ಏಯ್, ಇದು ಸಾಯ ಪಿಂಡ ಅಲ್ಲ ಕಣ, ಸಾಯಿಸ ಪಿಂಡ. ಇರ್ಲಿ ಇರ್ಲಿ ಇರ್ಲಿ, ಪಡೆಯಲಿ. ಜೋಪಾನ, ಅವನಿಗೆ ಮಾತ್ರ ಸಿಗ್ಬಾರ್ದು. ಇದನ್ನ ಭದ್ರವಾಗಿ ಎತ್ತಿರ್ತೀನಿ. ಇನ್ನು ಅವ್ನ ಹೆಂಗ್ ಆಟ ಆಡ್ಸ್ಬೇಕು ಅಂತ ಚೆನ್ನಾಗ್ ಗೊತ್ತು ನಂಗೆ. ನಮ್ಮ ಹತ್ರನೇ ದೇಪ್ಕೊಂಡು ಹೋಗಿದಾರಲ್ಲ, ಎಷ್ಟು ಇರ್ಬೋದು ಅವ್ರಿಗೆ? ಯಾರು ಇರ್ಬೋದು? ಅಣ್ಣ ನಾನೇ ಬಂದಿದ್, ನಾನೇ ಅಂದೆ ಅಣ್ಣ. ಅಣ್ಣ ಅವರೆಲ್ಲ ನಾರ್ಮಲ್ ಆಗೇ ಇದಾರೆ, ಯಾರು ಸತ್ತೋಗ್ಲೇ ಇಲ್ಲ. ಅಂದ್ರೆ ಈ ಒಡವೆ ಕಲ್ದಿರೋದ್ರಲ್ಲಿ ಅವ್ರ ಕೈವಾಡ ಇದೆ ನಂಗಾಯ್ತು. ಅಣ್ಣ, ನಾವ್ ಹಾಕಿದ ವಿಷ ಕಡಿಮೆ ಆಯ್ತು ಅನ್ಸತ್ತೆ. ಏನು ಇಲ್ಲ, ಹಂಗೇನಾದ್ರು ಸ್ವಲ್ಪ ವಿಷ ಹಾಕಿದ್ರು ಡಿಸ್ಟರ್ಬ್ ಆಗಿರೋರು ನಾರ್ಮಲ್ ಆಗೇ ಇದಾರೆ. ಲೈ, ಕಪಾಳ ಕೊಡ್ತೀನಿ. ತೀರ್ಥಕ್ಕೆ ವಿಷ ಹಾಕ್ಬಂತ ಹೇಳಿದೆ, ಆಗ್ದೇನ ನೀನು? ಏನ್ ಹೂ ಅಣ್ಣ? ಅಣ್ಣ ನನ್ಗನ್ಸುತ್ತೆ ಇವ್ನ್ ವಿಷನೇ ಹಾಕಿಲ್ಲ. ಅಣ್ಣ ಇದೊಂದು ಡೌಟ್. ಏನು? ಮೊನ್ನೆ ನಾವಿಬ್ರು ಮಾತಾಡಾದ್ಮೇಲೆ ಹಾ. ಇವನು ಫೋನ್ ಇಟ್ಕೊಂಡು ಸೈಡ್ ಹೋದ. ಸುಮಾರು ಒಂದ್ ಅರ್ಧ ಗಂಟೆ ಕುಯ್ದ. ಚೆಕ್ ಮಾಡೋಣ ಅಂತ ಫೋನ್ ತಗೊಂಡ್ ನೋಡಿದ್ರೆ ಕಸ್ಟಮರ್ ಕೇರ್ ನಂಬರ್ ಡಯಲ್ ಮಾಡ್ಬಿಟ್ಟವನೆ. ಅಣ್ಣ, ನಾನ್ ನಿಮ್ಗೆ ಮೋಸ ಮಾಡ್ತೀನಿ ಅಣ್ಣ. ನಾನ್ ನಿಮ್ ಬಲ್ಗೈ. ಅಲ್ಲಿ ಏನಾಯ್ತು ನನಗೆ ಗೊತ್ತಿಲ್ಲ ಅಣ್ಣ, ಅವರೆಲ್ಲ ಬದುಕೊಂಡೇ ಇದಾರೆ. ನೋಡು, ನೀನೇನ್ ಮಾಡ್ತೀಯನೋ ನನಗ್ ಗೊತ್ತಿಲ್ಲ. ಆ ಒಡವೆನೆಲ್ಲ ಮತ್ತೆ ಕದ್ಕೊಂಡ್ ಬರ್ಬೇಕು. ಇಲ್ಲ ಅಂದ್ರೆ ನಿನಗ್ ತಿನ್ನಕ್ ಬಲ್ಗೈ, ತೊಳ್ಕೊಳಕ್ ಎಡಗೈ ಎರಡೂ ಇರಲ್ಲ, ಕತ್ರು ಸಾಕ್ಬಿಡ್ತೀವಿ. ಹೋಗು. ಪಾರು, ನಾವ್ ಇಷ್ಟೆಲ್ಲ ಒಡವೆಗಳನ್ನ ಹಾಕೊಂಡ್ ಮೆರವಣಿಗೆ ಬಂದಿದೀವಲ್ಲ, ಮನೆಗ್ ಹೋಗಿದ ತಕ್ಷಣ 3 ಜನ ನೀಟಾಗಿ ದೃಷ್ಟಿ ತೆಗೆಸ್ಕೋಬೇಕು. ಅದಕ್ಕೂ ಇವಾಗ್ಲೂ ತಕೊಳ್ಳೋಣ. ನಾಯಿ ಕಣ್ಣು, ನರಿ ಕಣ್ಣು, ಗೂಬೆ ಕಣ್ಣು, ಕಳ್ರ ಕಣ್ಣು, ಎಲ್ಲರ ಕಣ್ಣು ಹಾಳಾಗಿ ಹೋಗ್ಲಿ. ರಂಬೆ, ಊರ್ವಶಿ, ಮೇನಕೆ, ನಮ್ ಕಡೆ ಇರೋ ಒಡವೆಗಳನ್ನೆಲ್ಲ ಕದ್ಕೊಂಡು ದಸರಾ ಆನೆಗಳ ತರ ಶೃಂಗಾರ ಮಾಡ್ಕೊಂಡು ಮೆರೀತಿದ್ದೀರಲ್ಲ. ಮೆರಿಲಿ ಬಿಡೋ ಲೇ. ಇವನ್ ಯಾರು? ಅಯ್ಯ ಬಾಲಯ್ಯ. ನನ್ ಕಣ್ ತಪ್ಸಿ ಇವ್ರು ಓಡಾಡಕ್ ಆಗತ್ತೇನೋ? ಅದು ನಮ್ಮ ಒಡವೆ ಹಾಕೊಂಡು ಈಗ ಏನ್ ಮಾಡ್ತೀರಾ ಅಂದ್ರೆ, ಒಡವೆನೆಲ್ಲ ತೆಗೆದು ಅವ್ನ ಕೈಲಿ ಕೊಡ್ತೀರಾ. ಏನ್ ಮಾಡ್ತೀರಾ? ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಈ ಚಾಕು ತಗೊಂಡು ನಿಮ್ ಬೋಟಿ ಕಲೀಜನೆಲ್ಲ ತೆಗೆದು ಬಿಡ್ತೀನಿ. ಒಂದೊಂದ್ ಇಟ್ಕೊಳ್ಳೋದಾ? ಒಂದ್ ಅರ್ಧನೂ ಇಟ್ಕೊಳಂಗಿಲ್ಲ, ಪೂರ್ತಿ ಕೊಡಿಯಲ್ಲೇ.
ಆಯ್ತಾ ಎಲ್ಲ ಕೊಟ್ಟಿದ್ದೀರಾ ಕೊಟ್ಬಿಟ್ವಿ. ಸೊಂಟದ ಮೇಲೆ ಇರೋದು, ತೋಳ ಮೇಲೆ ಇರೋದು, ತಲೆ ಮೇಲೆ ಇರೋದು. ನಾವು ಬಲಗೈಯೇ ಇವ್ರನ್ನ ಯಾಕ ನಂಬಕ್ ಹಾಕಿಲ್ಲ ಕಣ. ಹೌದು ಗುರುಗಳೇ. ಏನಿದು? ಸಖತ್ ಕಿಲಾಡಿಗಳು ಕಣ ಅವರು. ಈಗ ಏನ್ ಮಾಡ್ತೀರಾ ಗೊತ್ತಾ ನೀವು? ಸೈಲೆಂಟ್ ಆಗಿ ಹಿಂಗೇ ಹೊಂಟೋಯ್ತಾ ಇರ್ತೀರ. ದಿಕ್ ತಪ್ಪದ್ರಲ್ಲಿ ನಾವ್ ಎಕ್ಸ್ಪರ್ಟು, ಅದರಿಂದ ನೀವ್ ಈ ಕಡೆನೆ ಹೋಗ್ಬೇಕು. ಅಣ್ಣ ನೀವ್ ಎಷ್ಟು ಒಳ್ಳೆ ಕಳ್ರಣ್ಣ, ಒಡವೆ ಮಾತ್ರ ಕಿತ್ಕೊಂಡ್ರಿ, ನಮ್ 3 ಜನಕ್ಕೆ ಏನೂ ಮಾಡಿಲ್ಲ. ತುಂಬಾ ಥ್ಯಾಂಕ್ಸ್ ಅಣ್ಣ. ನಮ್ಗೂ ಥ್ಯಾಂಕ್ಸ್. ಅಯ್ಯೋ ಏನು ಗಾಂಧಿ ತಾತನ ಜೊತೆ ಇದು 3 ಕೋತಿ ತರ ಹೋಯ್ತವ್ರು ಇವರು. ಗಜನಡಿಗೆ ಅಣ್ಣ, ಮೋಸ ಅಣ್ಣ, ಮೋಸ. ಯಾಕೋ ಏನಾಯ್ತು? ಅಣ್ಣ ಇವುಗಳೆಲ್ಲ ಡೂಪ್ಲಿಕೇಟು. ಅದು ಅಂತೆ ನಮ್ಮ ಉಂಗ್ರ ಬೇರೆ ಕತ್ಕೊಂಡು ಹೋಗ್ಬಿಟ್ರು. ನೀನು ಬಾಯಿಗೆ ಬಚ್ಚು ನೀರು ಹಾಕಲೇ. ಅವರೆಲ್ಲ ಒಡವೆ ಹಾಕೊಂಬತ್ತವ್ರೆ, ದೇಪ್ಕೊಂಡ್ ಬರೋಣ ಅಂತ ನೀನೇ ತಾನೇ ಬೊಗಳಿದ್ದು. ಹೌದಣ್ಣ, ದೇವ್ಕೊಂಡೇನೋ ಬಂದ್ವಿ, ಆದ್ರೆ ನಮ್ಮ ಉಂಗ್ರನೇ ಕತ್ಕೊಂಡು ಹೋದ್ರಲ್ಲ. ಇದ್ಯಾಕೋ ಸರಿ ಕಾಣ್ತಾ ಇಲ್ಲ ಕಣ್ರು. ಏನ್ ಮಾಡ್ಬೇಕು? ಅವ್ರಾಗ ಅವ್ರು ಒಡವೆನ ತಂದು ನನಗೆ ಒಪ್ಪಿಸ್ಬೇಕು, ಹಂಗ್ ಮಾಡ್ಬೇಕು. ಅವ್ರಿಗೆ ಹುಚ್ಚನಾಯಿ ಕಡ್ದದ ತಗೊಂಡಿರೋ ಒಡದನ್ ವಾಪಸ್ ತಂದು ಕೊಡಕ್ಕೆ. ಅದು ಅಲ್ದೆ ಬೋನಸ್ ಲೆಕ್ಕದಲ್ಲಿ ನಮ್ಮ ಉಂಗ್ರಗಳನ್ನೇ ತಗೊಂಡೋಗ್ಬಿಟ್ಟವ್ರೆ. ಇವನ್ ಯಾರು? ಅಯ್ಯ ಅಯ್ಯಯ್ಯ, ಅಯ್ಯಯ್ಯಯ್ಯ, ಬಾಲಯ್ಯ. ಇವನ್ ಎದುರಾಕೊಂಡು ಯಾರು ಬದುಕೋಕಾಗತ್ತೇನ್ರ? ಒಳಗ್ ಹಾಕೊಂಡ್ ಬದುಕೋದು. ಅಲ್ಲಣ್ಣ ಆ? ಏನ್ ಮಾಡ್ಬೇಕಂತಿದ್ದೀರಿ? ಒಂದ್ ಕೆಲಸ ಮಾಡಿ, ಅವ್ರ ಮನೆ ಹೆಂಗಸ್ರನ್ನೆಲ್ಲ ಎತ್ತಾಕೊಂಬಂದ್ಬಿಡಿ. ನಮ್ಮ ಹತ್ರನೇ ನಾಟಕ ಮಾಡ್ತೀರಾ ನೀವು? ನಾವ್ ಯಾರು ಅಂತ ಗೊತ್ತಾ ನಿಮ್ಗೆ? ಅಯ್ಯ ಅಯ್ಯಯ್ಯ, ಬಾಲಯ್ಯ. ಯಾ ಇವ್ರು ಯಾರು ಗೊತ್ತೇನಯ್ಯ? ಯಾರು? ಇವ್ರು ನಿಮ್ಮನ್ನ 5 ವರ್ಷ ಜೈಲಿಗೆ ಕಳ್ಸಿದ್ರಲ್ಲ, ಅದೇ ನಾಟಕ ಮಾಡ್ಕೊಂಡ್ ತಿರುಗ್ತಾನಲ್ಲ ಅವ್ರ ಹೆಂಡ್ರು. ಇನ್ ಇವ್ರು ಯಾರು ಗೊತ್ತಾ? ಯಾರು? ಅಯ್ಯೋ, ಈ ತರ ಅತ್ತೆ ಅತ್ತೆ ಅಂತ ಸಿಕ್ದವ್ರಿಗೆ ಯಾಮಾರ್ಸಿ ಇವ್ರ ತಂಗಿನ ಸೇಲ್ ಮಾಡಕ್ ನೋಡ್ತಿದಾರೆ. ಇನ್ ಇವ್ರು ಸುಮ್ಮನೆ ಇರೋರ್ನೆಲ್ಲ ವಾಸ್ತು ವಾಸ್ತು ಅಂತ ಹೇಳಿ ಸುಸ್ತ್ ಮಾಡ್ಬಿಡ್ತಾರೆ. ಈಗ ಮರ್ಯಾದೆಯಾಗಿ ಒಡವೆನೆಲ್ಲ ಎಲ್ಲಿಟ್ಟಿದ್ದೀರಾ ಹೇಳಿ. ನಮಗ್ ಗೊತ್ತಿಲ್ಲ. ಒಡವೆ ನಾನು ನೋಡೇ ಇಲ್ವಲ್ಲ. ಯಾವ ಒಡವೆ? ನನಗೆ ಡೂಪ್ಲಿಕೇಟ್ ಒಡವೆ ಕೊಟ್ಟು ಯಾಮಾರಿಸ್ತೀರಾ ನೀವು? ನ್ಯಾಯ ನೀತಿ ಮಾತಾಡ್ಬೇಕು. ನಾವೇ ಡೂಪ್ಲಿಕೇಟ್ ಒಡವೆ ಕೊಟ್ವಿ, ನಮ್ ಪಾಡಿ ನಾವು ಹಾಕೊಂಡ್ ಹೋಗ್ತಾ ಇದ್ವಿ. ನೀನೇ ತಾನೇ ಬಂದ್ ತಗೊಂಡೋಗಿದ್ದು. ನಮ್ಮ ಅಯ್ಯನ್ ಉಂಗ್ರನೇ ಕಿತ್ಕೊಂಡು ಹೋಗ್ಬಿಟ್ರಿ, ಅದೆಲ್ಲೇ? ಅದು ಕಿತ್ಕೋಬೇಕು ಅಂತ ಕಿತ್ಕೊಳ್ಳಿಲ್ಲ, ಸೆಕೆಂಡ್ ಕೊಟ್ವಿ, ಲೂಸ್ ಆಗಿತ್ತು, ಬಂದ್ಬಿಡ್ತು ಅಷ್ಟೇ. ಈಗ ಮರ್ಯಾದೆಯಾಗಿ ಒಡವೆ ಕೊಡಿ, ಇಲ್ಲ ಅಂದ್ರೆ ಪರ್ಮನೆಂಟ್ ಆಗಿ ಇಲ್ಲೇ ಫಿಕ್ಸ್ ಆಗ್ಬಿಡ್ತೀರಾ. ಆಯ್ತಾಯ್ತು, ನಿಮ್ ಮುಂಗ್ರ ನಿಮ್ಗೆ ವಾಪಸ್ ಕೊಟ್ಬಿಡ್ತೀವಿ, ನಮ್ನ ಬಿಟ್ಬಿಡಿ. ನಮಗ್ ದೊಡ್ಡವ್ರಂತ ಯಾರು ಇಲ್ಲ, ನಾವು ಇಲ್ಲೇ ಇರ್ತೇವ್ರಿ. ಇಲ್ಲಿ ಅಂದ್ರೆ ಪೈಪ್ ಒಳಗ ನಿಮ್ ಸೈಜ್ ನೋಡ್ರೆ ಹಿಡ್ಸಲ್ಲ ಅನ್ಸುತ್ತೆ. ನೀವ್ ಹೆಂಗಮ್ಮ ಇಲ್ಲಿ ಇರಕ್ ಸಾಧ್ಯ? ನಮ್ಮ ಮನೇಲಿ ನಮ್ಗೆ ಅಡ್ಗೆ ಬೇಯಿಸೋದಕ್ಕೆ ಯಾರು ಇಲ್ಲ, ಅದಕ್ಕೆ ನಾವಿಬ್ರು ಇಲ್ಲೇ ಇರ್ತೀವಿ. ಹೋಗ್ಲಿ ಬಿಡಿ, ಬಾಲಯ್ಯನ ಅಡ್ಡಕ್ಕೆ ಹೆಣ್ಮಕ್ಳು ಬಂದವ್ರಂದ್ರೆ ಅದು ಒಂದ್ ಕಳೆ ಬಂದಂಗೆನೆ. ಇರ್ಲಿ ಬಿಡಿ, ನಾವು ತಿನ್ನೋದ್ರಲ್ಲೇ ನಿಮ್ಗೂ ಒಂದೊಂದು ತುತ್ತು ಹಾಕ್ತೀನಿ. ಸಾಕು ಬಿಡಿ, ನಿಮ್ ಒಂದ್ ಸುತ್ತು ನಮ್ಮಿಬ್ರಿಗೂ 3 ದಿನದ ಊಟ ಆಗುತ್ತೆ. ಗುರುಗಳೇ, ಹೆಂಗೂ ಅಂದದ ಚಂದದ ಹುಡುಗಿಯರ್ ಬಂದಿದ್ದಾರೆ, ಒಂದ್ ಡಾನ್ಸ್ ಆಡ್ಸ್ಬಿಡೋಣ ಬಿಡಿ. ಹುಡುಗಿಗಳ ಅಡ್ಡದಲ್ಲಿ ಒಂದು ಡಾನ್ಸ್ ಇಲ್ಲ ಅಂದ್ರೆ ಏನು ಮಜಾ ಹೇಳಿ? ಎಲ್ಲ ಮಜ್ಗೆಲ್ ಬೆಣ್ಣೆ ತೆಗೆದ್ರೆ ನೀನ್ ಹಾಲಲ್ಲೇ ತೆಗಿತೀಯ. ಬೊಲ್ಲನ್ ಮಗ ಕಣ ನೀನು. ನೋಡ ಕಾಮಿಡಿ ತರ ಇದ್ರು ಟೇಸ್ಟ್ ಕದರ್ರಾಗೈತೆ. ಬಲ್ಗಯ್ಯೇ, ಇವತ್ತು ಕಣ ನಿನ್ನ ಒಪ್ಕೊಂಡೆ ನಾನು. ಡ್ಯಾನ್ಸ್ ಮಾಡಿ. ಇಲ್ಲ ಇಲ್ಲ, ನಾವಂತ ಹುಡುಗಿಯರಲ್ಲ. ನಾನಂತೂ ಅಲ್ವೇ ಅಲ್ಲ. ಈ ಬಾಲಯ್ಯನ ಅಡ್ಡಕ್ಕೆ ಬಂದ್ಮೇಲೆ ನೀವು ಡ್ಯಾನ್ಸ್ ಮಾಡ್ಲೇಬೇಕು. ನಾಚ್ ಬಸ್ ತೀಸ್ ನಾಚ್. ಸುತ್ತಿ ಬೈಲಾರಕ್ಕೆ ಬಂದೆ ನಾನು, ಅಡ್ಡ ಸಿಕ್ಕಬೇಡಿ ತುಂಬಾ ಸ್ಪೀಡು ನಾನು, ಅರ್ಜೆಂಟ್ ಆಗಿ ಹುಟ್ಟಿರುವೆ ಸೀರೆಯನ್ನು. ಹದ್ದು ಹಾವುನ ಎತ್ಕೊಂಡು ಹೋಗ್ತಾ ಇತ್ತು, ಒಂದೇ ಒಂದು ಶಾಟ್ ಹಾವುನ ಬಿಟ್ಟೋಯ್ತು. ಮತ್ ಹದ್ದೆಲ್ಲ ಹೋತ್ರಿ? ಹದ್ದು ಮೇರಿದೆ ಅದು, ಸಿಕ್ಕಾಕೊಳುತ್ತೆ, ಎಲ್ಲೋಗುತ್ತೆ, ಬಿಡ್ತೀನವ ನಾವು. ಅಯ್ಯೋ ಅವು ಅಲ್ಲಿರಪ್ಪ ನೀನು.
ಏಯ್ ಏಯ್ ಕರಿಬಣ್ಣ ಏನಯ್ಯ ಇಷ್ಟು ಚೆನ್ನೆಲ್ಲ ಹುಡುಗಿರ್ನ ತಗೊಂಡು ದುಬೈಗೆ ಪಾರ್ಸಲ್ ಮಾಡ್ತಾ ಇದೀಯಾ? ಅಯ್ಯಯ್ಯೋ ನಾವ್ ಅಂತ ದೊಡ್ಡ ಕೆಲಸ ಎಲ್ಲ ಮಾಡಲ್ಲ ಸರ್, ಏನೋ ಸಣ್ಣ ಪುಟ್ಟ ಪಿಕ್ ಪ್ಯಾಕೆಟ್ ಮಾಡ್ಕೊಂಡು ಜೀವನ ಮಾಡ್ತಿದೀವಿ. ಇರೋದ್ 2 ಜನ ಗಂಡಸರು 5 ಜನ ಹುಡುಗಿರ್ಬೇಕಾ? ಅದು ನಮ್ಮ ಒಡೆ ಉಂಗ್ರ ಎಲ್ಲ ಬರಲಿ ಬರಲಿ ನಮ್ಮಿಬ್ಬರಿಗೆ ನಾಯಿ ಕೊಡ್ದಂಗ್ ಹೊಡಿತಾ ಇದ್ದೀರಲ್ಲ, ನನ್ನ ಎಡಗೈಗೆ ಯಾಕೆ ಸರ್ ಹೊಡಿತಿಲ್ಲ ನೀವು? ಎಡಗೈ ನನ್ನ ಎಡಗೈ ಇದು ಸರ್ ಹೊಡಿತಿಲ್ಲ. ನೀನ್ ಯಾರು ಅನ್ಕೊಂಡಿದ್ಯಾ? ಯಾರು? ಸಿ ಓಡಿ ಆಫೀಸರ್ ನಿಮ್ಮನ್ನ ಕಂಡಿಡಿಯಕ್ಕೋಸ್ಕರ ಈ ವೇಷದಲ್ಲಿ ಬಂದಿರೋದು. ನಡ್ರ ಸ್ಟೇಷನ್ಗೆ. ಯಾವ ಸ್ಟೇಷನ್ಗೆ ಸರ್? ಯಾವ ಏರಿಯಾ ಸ್ಟೇಷನ್ ಸರ್? ಎಲ್ಲಿಗೆ ಬರ್ಬೇಕು ಸರ್? ಯಾವ ಏರಿಯಾ ಸ್ಟೇಷನ್ ಅಲ್ಲ, ರೈಲ್ವೆ ಸ್ಟೇಷನ್ಗೆ. ಊರ್ ಬಿಟ್ಟು ಹೋಗ್ಬೇಕು, ಬೇರೆ ಊರಿಗೆ ಹೋಗಿ ನಿಯತ್ತಾಗಿ ದುಡ್ದು ತಿನ್ಬೇಕು, ಇಲ್ಲ ಅಂದ್ರೆ ಅಲ್ಲಿಗೆ ಬಂದು ಹೊಡಿತೀವಿ. ರೈಲ್ವೆ ಸ್ಟೇಷನ್ಗೆ ಊರ್ ಬಿಟ್ಟು ಮಾತು ಕೇಳ್ತೀನಿ. ಈ ಫೇಸ್ ಕಟ್ ಲೋ ನೋಡಿದ್ದೀನಲ್ಲ ನಾನು. ನಾವು ಅಷ್ಟೇ ಮಾತಿಗೆ ಹೇಳ್ತೀವಿ, ನಾವು ಬೇರೆ ಯಾರಲ್ಲ. 5 ವರ್ಷ ಕೆಳಗೆ ನಿನ್ನ ರೆಡ್ ಹ್ಯಾಂಡ್ ಆಗಿ ಹಿಡ್ಕೊಟ್ಟ ನಟ ಭಯಂಕರ ಪರಮೇಶ್ವರ್.